ಈಗ ನಾವು ಮಸ್ಕಟ್ಗೆ ರೀಚ್ ಆಗಿದ್ದೀವಿ. ಟರ್ಕಿಶ್ ಕಿಸ್. ನೈಸ್. ನಿಂದು ನಿಂದು ಏನಂತ ಗೊತ್ತಿಲ್ಲ ನನಗೆ. ನಮ್ಮ ನಾಗೂನು ಅಷ್ಟೇ ಹೊಟ್ಟೆ ಹಸುವಾಗ್ತಿದೆ ಅಂತ ಬಿಟ್ಟು ಸ್ನಿಕ್ಕರ್ಸು ಕಿಟ್ಕ್ಯಾಟು ಡೈರಿ ಮಿಲ್ಕ್ ತೊಗೊಂಡು 1000 ಚಿಲ್ಡ್ರೆ ಮಟಾಶ್. ನಮ್ಮ ಬೆಂಗಳೂರಲ್ಲಿ ಆದ್ರೆ ಒಂದು 100 ರೂಪಾಯಿಗೆ ಸಿಕ್ಬಿಡೋದು. ಇಲ್ಲಿ 1000 ರೂಪಾಯಿ ಕೊಟ್ಟು ಅವಳ ಹೊಟ್ಟೆ ಹಸಿವನ್ನು ನೀಗಿಸ್ಕೊತಾಳೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಏನೇನಿದೆ ಮಾಲ್? ವಿಸ್ಕಿ ಇದೆ. ನಾನು ನೋಡಿ ಆಶ್ಚರ್ಯ ಆಯ್ತು. ಬಾಡಿಗಾರ್ಡ ನನಗೆ ಯಾರು? ನಾನು ತಲುಪಿದ್ದೀನಿ ಅಣ್ಣ, ಕರೆಕ್ಟಾಗಿ ಸೀಕ್ರೆಟ್ ಆಗಿ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಸೊ ನೋಡ್ಬೋದು, ಇದು ಮಸ್ಕಟ್ಟಿನ ಏರ್ಪೋರ್ಟ್. ಟರ್ಕಿಶ್ ಕಿಸ್. ನೈಸ್. ನಿಂದು ನಿಂದು ಏನಂತ ಗೊತ್ತಿಲ್ಲ ನನಗೆ. ನಿಂದು ನಾಗು. ನಿಂದು ಯಾವುದು? ಅಷ್ಟೇ. ನಂದು ಬಾಕ್ಲಾವಾ ಕಿಸ್. ಹೌದಾ? ನೋಡಿ, ಯಾರಾದರೂ ಪೇಸ್ಟು, ಬ್ರಷು, ಸ್ಯಾನಿಟೈಸರು, ಮಾಯಿಶ್ಚರೈಸರು, ಮತ್ತೊಂದು ಮಗದೊಂದು ಏನಾದರೂ ಬಿಟ್ಟು ಬಂದರೆ ಹ್ಯಾಂಡ್ ವಾಶು, ವಾಟರ್ ಬಾಟ್ಲು, ಟೂತ್ ಪೇಸ್ಟು ಎಲ್ಲ ಬೇಕಾದ್ರೆ ಇಲ್ಲಿ ಸಿಗುತ್ತೆ. ಇಲ್ಲಿ ದುಡ್ಡು ಹಾಕಿದ್ರೆ ಆಟೋಮೆಟಿಕ್ಕಾಗಿ ಅದು ಬರುತ್ತೆ. ಮಸ್ಕಟ್ಟಲ್ಲಿ ಆ್ಯಕ್ಚುಲಿ ತುಂಬ ಜನ ಇಂಡಿಯನ್ಸು, ಈ ಆಂಧ್ರದಿಂದ ಬಂದವರಾಗಲಿ ಅಥವಾ ಕರ್ನಾಟಕದಿಂದ ಬಂದವರಾಗಲಿ ತುಂಬ ಜನ ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ. ನಮ್ಮ ಇಂಡಿಯನ್ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತಂದರೆ ಬೇಕಾದ್ರೆ ಇಲ್ಲಿ ಬಂದು ತೊಗೋಬೋದು. ಶಾಪ್ ಹೆಸರು ವಿಯಟ್ ಸ್ಮಿತ್. ಲೇಸು, ಕುರ್ಕುರೆ, ಮೂಂಗ್ ದಾಲ್, ಹೆಸರು ಬೇಳೆ, ಕಡಲೆ ಬೀಜ ಎಲ್ಲ ಸಿಗುತ್ತೆ. ಸೊ ನೀವು ಮಸ್ಕಟ್ಟಿಗೆ ಬಂದಾಗ ಇಲ್ಲಿ ಇನ್ನೂ ತುಂಬ ಟೈಮ್ ಇದೆ, ಹೊಟ್ಟೆ ಹಸುವಾಗ್ತಿದೆ ಅಂತಂದರೆ ನೀವು ಸ್ನ್ಯಾಕ್ಸ್ ತೊಗೊಂಡು ತಿನ್ನಬಹುದು. ಈಗ ನಾನು ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಒಂದು ಸಣ್ಣದಾಗಿ ಹಿಂಟ್ ಕೊಡ್ತೀನಿ. ಸೊ ಇದರಿಂದ ಪ್ರಾಬಬ್ಲಿ ಯಾರಿಗಾದ್ರೂ ಗೊತ್ತಾಗತ್ತಾ? ಈ ಹಾಟ್ ಏರ್ ಬಲೂನ್ ತುಂಬ ಒಂದು ಜಾಗದಲ್ಲಿ ಹಾರಾಡ್ತಾ ಇರುತ್ತೆ. ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ನಾನು. ಅಲ್ಲಿಗೆ ಹೋದ ಮೇಲೆ ನಾನು ನಿಮಗೆ ಹೇಳ್ತೀನಿ ಈ ನೇಲ್ಸ್ ಏನಕ್ಕೆ ಮಾಡಿಸ್ದೆ ಅಂತ. ಓಕೆ, ಸೊ ಈ ಹಿಂಟ್ ಗೊತ್ತಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಈಗ ನಾವು ಮಸ್ಕಟ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಎಷ್ಟಾರು ನಾವು ವೆಯ್ಟ್ ಮಾಡಬೇಕಾಗಿರೋದು? 3 hours. ಓತ್ಲಾ ಹಾಗೆ ಟೈಮ್ ಪಾಸ್ ಮಾಡೋದು. ಇನ್ನೇನು ಮಾಡೋಕ್ಕಾಗುತ್ತೆ? ಏರ್ಪೋರ್ಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಹೋಗೋದು, ಡ್ಯೂಟಿ ಫ್ರೀ ಅಂತೆ, ಅದು ಇದು ಎಲ್ಲ ಹೋಗಿ ಶಾಪ್ಸ್ ಎಲ್ಲ ನೋಡ್ಕೊಂಡು ಬರೋದಷ್ಟೇ. ಬರೀ ವಿಂಡೋ ಶಾಪಿಂಗ್. ನೋ ರಿಯಲ್ ಶಾಪಿಂಗ್. ಫುಲ್ಲು ಓಡಿಸ್ಕೊಂಡು ಹೋಗ್ಬಿಡುತ್ತೆ. ತೊಗೊಂಬಂದಿರೋ ದುಡ್ಡೆಲ್ಲ ಇಲ್ಲೇ ಖಾಲಿ ಆಗಿಬಿಡುತ್ತೆ. ಇಲ್ಲಿಂದಾನೆ ಒಂದು ಸೆಲ್ಯೂಟ್. ಸೊ ಹಾಗಾಗಿ 3 hours ಟೈಮ್ ಇರೋದ್ರಿಂದ ನಾವು ಮಸ್ಕಟ್ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ರಮೋಲ ಆಲ್ರೆಡಿ ಏನು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಾಳೆ. ಹಾಗೆ ನಮ್ಮ ನಾಗೂನು ಅಷ್ಟೇ ಹೊಟ್ಟೆ ಹಸುವಾಗ್ತಿದೆ ಅಂತ ಬಿಟ್ಟು ಸ್ನಿಕ್ಕರ್ಸು ಕಿಟ್ಕ್ಯಾಟು ಡೈರಿ ಮಿಲ್ಕ್ ತೊಗೊಂಡು 1000 ಚಿಲ್ಡ್ರೆ ಮಟಾಶ್
ನಮ್ಮ ಬೆಂಗಳೂರಲ್ಲಿ ಆದ್ರೆ ಒಂದು 100 ರೂಪಾಯಿಗೆ ಸಿಕ್ಬಿಡೋದು. ಇಲ್ಲಿ 1000 ರೂಪಾಯಿ ಕೊಟ್ಟು ಅವಳ ಹೊಟ್ಟೆ ಹಸಿವನ್ನು ನೀಗಿಸ್ಕೊತಿದ್ದಾಳೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಏನು ಮಾಡೋಕ್ಕಾಗಲ್ಲ, ಹೊರದೇಶಕ್ಕೆ ಬಂದಾಗೆಲ್ಲ ಇದನ್ನೆಲ್ಲ ಆಗಲೇಬೇಕಾಗತ್ತೆ. ಆಗುತ್ತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಲ್ಲಿ ನಮಗೆ ತುಂಬ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ರೀಲ್ಸು ಮಾಡ್ಕೊಂಡ್ವಿ. ಈಗ ನಾವು ಇಸ್ತಾಂಬುಲ್ಗೆ ಹೋಗೋದಿಕ್ಕೆ ಅಂತ ಕಾಯ್ತಾ ಇದ್ದೀವಿ. ಒಂದು 5 hours ಜರ್ನಿ. 5:30 ರೀಚ್ ಆಗೋದು. ಸೊ ಸಂಜೆ ಅಲ್ಲಿ ನಾವು ಒಂದು 6 ಗಂಟೆಗೆ ರೀಚ್ ಆಗ್ತೀವಿ. ಫುಲ್ಲು ಕೂತ್ ಕುಂಡಿನ ಉಂಡ್ಬಿಡ್ತೇವೆ. ತುಂಬ ವರ್ಷಗಳಾಗೋಯ್ತು ಈ ಥರ ಎಲ್ಲ ವೆಯ್ಟ್ ಮಾಡಿ. ಸೊ ಇನ್ನು ಗೇಟ್ಸ್ ಓಪನ್ ಆಗಿಲ್ಲ. ಆಗಿದ ತಕ್ಷಣ ಆ್ಯಕ್ಚುಲಿ ನಮ್ದಿನ್ನು ಮಧ್ಯಾಹ್ನದ ಊಟನೇ ಆಗಿಲ್ಲ. ಇಲ್ಲಿ ಏನಾದ್ರು ತೊಗೊಂಡು ತಿನ್ನೋಣ ಅಂತಂದರೆ ಬಹಳ ಕಾಸ್ಟ್ಲಿ ಆಗಿದೆ. ವೆರಿ ವೆರಿ ಕಾಸ್ಟ್ಲಿ. ಕೆಲವು ಸಲ ತುಂಬ ಸತ್ಯವಾಗಿರೋದು ಭಾಳ ಸಮಸ್ಯೆ. ಸೊ ಹಾಗಾಗಿ ಏನೂ ತೊಗೊಂಡಿಲ್ಲ. ನೋಡೋಣ, ಒಳಗೆ ಮಧ್ಯಾಹ್ನದ ಊಟ ಕೊಡ್ತಾರಲ್ವ. ಸೊ ಹಾಗಾಗಿ ಬಿಟ್ರು ಕಮಾನ್ ಲೆಟ್ಸ್ ಆಲ್ ಗೆಟ್ ಲಾಸ್ಟ್. ಈಗ ಇಸ್ತಾಂಬುಲ್ಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮ ಫ್ಲೈಟ್. ಏನು ರಮೋಲ, ಏನೇನೇನೋ ಕಲ್ತ್ಕೊಟ್ಟಿದ್ದಿಲ್ಲ ರಮೋಲ. ಇದೇ ಮಾಡಿದ್ದು ಇರಾಕ್ ಬಿಟ್ಲಂದಿದ್ದೀವಿ. ನೋಡಿ ಇಲ್ಲಿಂದ ತೋರಿಸೋಣ, ಇಂಡಿಯಾದಿಂದ ಲಕ್ಷದ್ವೀಪ್, ಶ್ರೀಲಂಕಾ, ಇಲ್ಲಿ ನಮ್ಮ ಇಂಡಿಯಾ. ಮಸ್ಕತ್ ಹೋಗ್ತಾ ಇದೀವಿ. ಇವಾಗ ಇರಾನ್ ಇದೆಲ್ಲ ದಾಟಿ ಕುವೈಟ್, ಇರಾಕ್ ಹತ್ರ ಹೋಗ್ತಾ ಇದೀವಿ. ಮಧ್ಯಾಹ್ನ ಊಟಕ್ಕೆ ಸಲಾಡು, ಬನ್ನು, ಬಟರು, ಒಂದು ಕೇಕು, ಮತ್ತೆ ಇಲ್ಲಿ ಪಾಸ್ತಾ ಇದೆ. ಹೊಟ್ಟೆ ಹಸುವಾಗೋದಿತ್ತು. ಎಷ್ಟು ಚೆನ್ನಾಗಿದೆ ಅಂತಂದರೆ ಈಗ ತಿಂತಾ ಇದ್ರೆ ಪಾಸ್ತಾ ಈಸ್ ನೈಸ್. ಇದು ನಮ್ಮ ಫ್ಲೈಟ್ನ ಊಟ. ಸಲಾಡ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ನಾನು ನಿಮಗೆ ಏರ್ಪೋರ್ಟ್ ಮಾಡಿಸ್ತೀನಿ ಅಲ್ವಾ, ಸೌತೆಕಾಯಿ, ಕ್ಯಾರೆಟು, ಸ್ವಲ್ಪ ಆರೆಂಜು, ಕ್ಯಾಪ್ಸಿಕಮ್ಮು, ಸಕ್ಕತ್ತಾಗಿತ್ತು. ಇಸ್ತಾಂಬುಲ್ಗೆ ರೀಚ್ ಆದ್ವಿ ನಾವು. ಸೊ ಎಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಎಲ್ಲ ಇಲ್ಲೇ ಇದೆ. ಹಲೋ ಥ್ಯಾಂಕ್ ಯು. ಹಲೋ. ನಾನು ಬರಲಿಲ್ಲ. ಹೌದಾ, ಬೇಡ ಬಿಡಿ. ನೀವು ಬರ್ತೀರಾ? ಹಾಂ ಬನ್ನಿ. ಏನು ನಿಮ್ಮ ಹೆಸರು? ಭರತಂತನಾ? ಓ ಹಿಂಗ್ ಪ್ರಮೋಷನ್ನು. ಹಲೋ. ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ? ಓ ಇವರು ಮಹಾಪ್ರಭುಗಳು ಎಲ್ಲ ಟ್ರಿಪ್ಪಲ್ಲೂ ಇರ್ತಾರೆ. ಹೇಗಿದ್ದೀರಾ? ಬಾಡಿಗಾರ್ಡಾ ನನಗೆ ಕಳಿಸಿರೋದು ಯಾರು? ನಿರಂಜನ. ನಾನು ಕಲ್ಪಿದ್ದೀನಿ ಅಣ್ಣ ಈಗ ಕರೆಕ್ಟಾಗಿ, ಸೀಕ್ರೆಟಾಗಿ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ನನಗೆ ಗೊತ್ತಿರಲಿಲ್ಲ. ನಿರಂಜನ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಬೇರೆಯವರ ಸಾರಿ, ಬೇರೆ ಯಾರಿದ್ದಾರೆ ಇಲ್ಲಿ? ಇಲ್ಲ, ಯಶಸ್ವಿ ಇವ್ರಿಗೆ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದೀನಿ. ಎಲ್ಲಿ ಕಾಣಿಸ್ಲಿಲ್ವಲ್ಲ ಬೆಳಗ್ಗೆಯಿಂದ? ಅದು ಗೊತ್ತಾಗಬಾರ್ದಲ್ಲ ಮೇಡಮ್. ಸೀಕ್ರೆಟ್ ನಮ್ದು. ಇಂಥ ಟ್ಯಾಲೆಂಟೆಡ್ ಅವನು. ಸೊ ಫೈನಲಿ ರೀಚ್ ಆದ್ವಿ. ನಾನು ಯಾವ ಲೊಕೇಶನು ಅಂತ ಹೇಳಿರಲಿಲ್ಲ, ಬಟ್ ಎಲ್ಲರೂ ಹೇಳಿದ್ರು ನಾವು ಟರ್ಕಿಯಲ್ಲಿದ್ದೀವಿ, ಇಸ್ತಾಂಬುಲಲ್ಲಿದ್ದೀವಿ. ಸೊ ಈ ಒಂದು ವಾರ ಕಂಪ್ಲೀಟಾಗಿ ಫುಲ್ ಎಲ್ಲರೂ ಸೇರಿ ಮಸ್ತ್ ಮಜಾ ಮಾಡ್ತೀವಿ. ಸೊ ಎಲ್ಲರೂ ಎಕ್ಸೈಟೆಡಾ?
ಯಶಸ್ವಿನಿ. ಸೊ ಇವರೇ ನಮ್ಮನ್ನು ಕಂಪ್ಲೀಟಾಗಿ ಗೈಡು ಮಾಡಿ ಎಲ್ಲ ತೋರಿಸೋದು ಇವರೇ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಹೋಗಿ ಫುಲ್ ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಫುಲ್ಲು ಎಲ್ಲಿ ಹೇಳಿ ಇಸ್ತಾಂಬುಲ್ ಟರ್ಕಿಯಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಈಗ ಆ್ಯಕ್ಚುಲಿ ಟೈಮ್ ಬಂದು ಸಂಜೆ 7 ಗಂಟೆ ಆದರೂ ಇನ್ನೂ ಬೆಳಕು ಹಾಗೆ ಇದೆ. ಏನು ಬ್ಯೂಟಿಫುಲ್ ಆಗಿದೆ ವೆದರ್, ಫುಲ್ಲು ಚಿಲ್ಲಾಗಿ. ಬಟ್ ಐ ಆಮ್ ಮಿಸ್ಸಿಂಗ್ ಮೈ ಹಸ್ಬೆಂಡ್. ನಾನು ನನ್ನ ಗಂಡನನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ಅಯ್ಯೋ, ಗಂಡ್ಮಕ್ಳು ತುಂಬ ಜೋರಾಗಿ ಡ್ಯೂಟಿ ಫ್ರೀಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಏನಿದು ಬಟ್ಟೆ ತಂದಿದ್ದಾರಾ? ಯಾರದ್ದು ಬಟ್ಟೆ ಇದು? ಬಟ್ಟೆ ಇದು ವಿಸ್ಕಿ. ಆಮೇಲೆ ಏನೇನಿದೆ ಮಾಲು? ಅದು ಹೆಣ್ಮಕ್ಳ ಬಗ್ಗೆ ಹೇಳಂಗೆ ನಮಗೆ ಆಗಲ್ಲ. ಏನೇನಿದೆ ಮಾಲ್? ಹಂಗ ವಿಸ್ಕಿ ಇದೆ, ವಿಸ್ಕಿ ಇದೆ. ಅಂದ್ರೆ ಬಟ್ಟೆ ಬ್ರ್ಯಾಂಡ್ ಬಂದೈತೆ. ಇದು ಹೊಸ ಬ್ರ್ಯಾಂಡ್. ಓಹೋ, ಹುಡುಗರು ಬಟ್ಟೆ ಡ್ಯೂಟಿ ಫ್ರೀ, ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲ. ನಾನು ನೋಡಿ ಆಶ್ಚರ್ಯ ಆಯ್ತು. ಯಾಕೆ ತಗೊಂತೀರಿ? ಅದೇ ತಗೊಂಡಿರೋದು. ಎಲ್ಲರೂ ಕ್ಯೂ ಅಲ್ಲಿ ಬರ್ತಾರೆ, ಮಾರ್ತಾ ತಗೊಳ್ಳಿ ತೀರ್ಥ ಅಂತ. ತುಂಬಾ ತಗೊಂಡ್ರೆ ಚಳಿಗೆ ಆ ಥರ ಬಟ್ಟೆ. And my name is Sude. SUDE. Not Sude. Sude. In Turkish Sude, in English Sude. You can call me Su. Su means in Turkish water. Water. Drink face. Drink face. ನನಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ನಮ್ಮ ಗೈಡ್ ಸುಬ್ಬಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಯಾವ ಜಾಗಕ್ಕೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. Nearby, just walking tour. ನೋಡಿ ನೋಡಿ ಟರ್ಕಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ಇಳಿತಾ ಇದ್ದಂಗೆ ಟರ್ಕಿಶ್ ಸ್ವೀಟ್ಸ್ ಎಲ್ಲ ಇಲ್ಲಿದೆ. ಬಾಕ್ಲಾವಾ, ಕುನಾಫಾ, ಏನೇನೇನೇನೋ. ಬನ್ನಿ ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಫೈನಲಿ ನಾನು ಕಿರಣ್ ಅವ್ರನ್ನ ಮೀಟ್ ಮಾಡಿದೆ. ನಾನು ಇನ್ನೂ ಮೈಕ್ ಹಾಕಿಲ್ಲ. ಆಮೇಲೆ ಎಲ್ಲರಿಗೂ ಟರ್ಕಿಗೆ ಸ್ವಾಗತ ಸುಸ್ವಾಗತ. ಇನ್ನು 7 ದಿನ 6 ದಿನ ಟರ್ಕಿ ಇಂಚು ತೋರಿಸ್ತೀವಿ ನಿಮಗೆ, ನೋಡಿ ಹೆಂಗಿರುತ್ತೆ ಅಂತ. ಖಂಡಿತವಾಗ್ಲೂ ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಸಿಟಿ ಸೆಂಟರಲ್ಲಿದ್ದೀವಿ. ಸೊ ಹಾಗಾಗಿ ಎಲ್ಲ ಆಕ್ಸೆಸಿಬಲ್ ಇದೆ. ಬಡಿ ಮಗೊಂದು ಸಿಕ್ಕಾಪಟ್ಟೆ ಚಳಿ ಚಳಿ ಚಳಿ. ಅಯ್ಯೋ 9 ಡಿಗ್ರೀಸ್ ಇದೆ. ರಾತ್ರಿ ಹೊತ್ತು 2 ಡಿಗ್ರೀಸ್ಗೆಲ್ಲ ಹೋಗುತ್ತಂತೆ. ಸೊ ತುಂಬ ಚಳಿ ಇದೆ, ತುಂಬ 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 ಚಳಿ ಇದೆ. ನಾನು ಸಿಟಿ ಟೂರ್ ಮಾಡ್ತೀನಿ, ಹಾಗೆ ನಮ್ಮ ರೂಮ್ ಟೂರ್ ಮಾಡ್ತೀನಿ. ಎಷ್ಟು ಕ್ಯೂಟಾಗಿ ಚೆಂದ ಇದೆ ನಮ್ಮ ರೂಮ್ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ಆಮೇಲೆ. ರೆನಾಲ್ಟ್ ಕಾರ್. ನಮ್ಮಲ್ಲಿ ಈ ರೆನಾಲ್ಟ್ ವ್ಯಾಲ್ಯೂನೇ ಇಲ್ಲ. ಇಲ್ಲಿ ಕೆಲವೊಂದು ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮಾಡಿ ದಯವಿಟ್ಟು. ನೋಡಿ $15 ಅಂತ ಜಾಕೆಟ್. $15 $1500 ಜಾಕೆಟ್. ಚೆನ್ನಾಗಿದೆ ಕೋಲ್ಡ್ಗೆ. ಇಲ್ಲ ಇದೆ. ಬಹಳ ಸಂತೋಷ. ಈಗ ಇಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ನಮ್ಮ ಇಂಡಿಯನ್ ಫುಡ್ ತಿನ್ನೋದಕ್ಕೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಬರ್ಡೇ ಬಾಯ್. ಆದ್ರೆ ನಿಮ್ಮ ಧರ್ಮಪತ್ನಿನೇ ಮಿಸ್ಸಿಂಗ್ ಅಲ್ವಾ? ಮಾಡಕ್ಕಾಗಲ್ಲ ಈ ಸರಿ. ಹೌದು ಹೌದು ಹೌದು. ಚಿನ್ನು, ಹ್ಯಾಪಿ ಬರ್ಡೇ ಚಿನ್ನು. ನನಗೆ ಭಾಳ ಸಂತೋಷ ಆಯ್ತು, ಅವತ್ತು ಭಾಳ ಸಂತೋಷ ಆಯಿತು. ನಗುತ್ತಾ ನಗುತ್ತಾ ಇನ್ನು ಹೀಗೆ ಇರಲಿ
ನಾವು ಟರ್ಕಿಗೆ ರೀಚ್ ಆಗಿದ್ದ ದಿನ ಕಿರಣ್ ಅವರ ಹುಟ್ಟುಹಬ್ಬ ಇತ್ತು. ಸೊ ಅಲ್ಲೇ ಕೇಕ್ನ ತೊಗೊಂಬಂದು ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಿರಣ್ ಅವರೇ. ಆಶಾ ಅವರೇ, ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದೀವಿ. ರಿಯಲಿ ನೀವು ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಏನು ಮಿಸ್ ಮಾಡ್ಕೋತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ತಪ್ಪಾಯ್ತು ಕಂಬಿಡ್ಲೆ, ಬಾಯಿ ಮಾತಲ್ಲಿ ಇರ್ತಾ ಇದಾರೆ, ಅದು ಎಂಜಾಯ್ ಮಾಡ್ತಾ ಇದಾರೆ. ಅದನ್ನೇ ಯಾಕಂಡ್ಲೆ ಕಾನ್ಫಿಡೆನ್ಸ್ ಅನ್ನೋದು. ಹ್ಯಾಪಿ ಬರ್ಡೇ ಟು ಯು. ನಿಮ್ಗೆಲ್ಲ ಒಳ್ಳೇದಾಗಿ ಆ ದೇವ್ರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಒಳ್ಳೇದಾಗ್ಲಿ. ಇದು ಬಂದು ನಾನು ಮಾಡಿಸಿದ್ದು ಏನು ಕಾಸ್ಮಿಕ್ ನೇಲ್ಸ್ ಅಂಡ್ ಲ್ಯಾಶಸ್ ಅಲ್ಲಿ ಮಾಡಿಸಿರೋದು. ಸೊ ಈ ತರ ಕ್ರೇಜಿಯಾಗಿ ನಾನು ನೇಲ್ಸ್ ಮಾಡಿಸಿರೋದು ಬಿಕಾಸ್ ನಾನು ಟರ್ಕಿಯಲ್ಲಿದ್ದೀನಿ. ಸೊ ಟರ್ಕಿ ರಿಲೇಟೆಡ್ ನೇಲ್ಸ್ನ ಮಾಡಿಸಿದ್ದೀನಿ. ಆ್ಯಂಡ್ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಎಲ್ಲ ಮೆಂಬರ್ಸು ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಸೊ ನಾಳೆ ಹೇಳ್ತೀನಿ ನನ್ನ ನೇಲ್ಸಲ್ಲಿ ಏನೇನೆಲ್ಲ ಇದೆ. ಆ್ಯಕ್ಚುಲಿ ನಾನು ಇದು ವಿಡಿಯೋ ಹಾಕಿದ್ದೆ, ಏನು ನನ್ನ ನೇಲ್ಸ್ ನೋಡಿ ಹಿಂಟ್ ಕೊಡ್ತಾ ಇದ್ದೀನಿ ನಾನು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಸೊ ದಿಸ್ ಇಸ್ ಮೈ ನೇಲ್ಸ್. ಇಷ್ಟ ಆಯ್ತಾ ಎಲ್ಲರಿಗೂ ಅಂತ ಅನ್ಕೊಂಡ್ರ? ಸುಳ್ಳು ಮುಳ್ಕಟ್ಟಮ್ಮನ ಜಾತ್ರೆಲಿ ಹಾಕ್ಸಿರ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹುಡುಗರಿಗೆ ಗೊತ್ತಾಗಿದ್ದು ಹೇಳ್ಬೇಕು ಅಂತ ಅನ್ಕೊಂಡ್ರಿ, ಬಟ್ ಹೇಳಲಿಲ್ಲ ಅಷ್ಟೇ. ಬಂದೆ ಆಯ್ತು. ನಾನೇ ಕೊಟ್ಟೋಗ್ಬಿಟ್ಟೆ. ಆಮೇಲೆ ನನ್ನ ಗಂಡ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲ್ಲಿರೋರೇ ಹೇಳಿದ್ರು ಎಲ್ಲರೂ ನೇಲ್ಸ್ ಮಾಡಿಸ್ಕೊಂಡಿದ್ರೆ, ಬಟ್ ನೀವು ಒಂಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇದನ್ನ ನೋಡಿ ನನ್ನ ಫ್ರೆಂಡ್ ನಮ್ಮ ಲಕ್ಷ್ಮಿ ಬಂದಿದ್ದಾಳಲ್ವಾ, ಶೀಸ್ ಅ ಡಿಸೈನರ್. ಸೊ ಡಿಸೈನರ್ ರಿಲೇಟೆಡ್, ಫ್ಯಾಷನ್ ರಿಲೇಟೆಡ್ ಅವಳು ಆ ಥರ ಮಾಡ್ತಾರೆ. ಹಂಗೆ ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಇದು ಜೋಳಗೆ ಇಲ್ಲ, ಇದನ್ನ ಹಾಕ್ಬಿಟ್ಟು ಇದು ದಪ್ಪ ಆಗ್ಬಿಟ್ರೆ ಕನ್ನಡಗಳಿನ ಈ ಹಲಸಿನ ಬೀಜ ಇರುತ್ತಲ್ಲ, ವಾಟ್ ಇಸ್ ದಿಸ್? ಏನು ವಾಲ್ನಟಾ? ವಾಲ್ನಟಾ ರಜತನೆ ಹೇಗಿದೆ ತಿಂದೇ ಇಲ್ಲ ಇನ್ನು. ಏನ್ ಮಾಡ್ತಾ ಇದ್ದೀರಾ? ನಾನು ಬಿಸಿ ಬಿಸಿ ಈ ಚುಮು ಚುಮು ಚಳಿಗೆ ಬಿಸಿ ಬಿಸಿ ಜೋಳ, ಇದು ಈ ಹಲಸಿನಣ್ಣು ತರನೇ ಹಲಸಿನಣ್ಣು ಸುಟ್ಕೊಂಡು ತಿಂತಾರಲ್ವಾ ಆ ಥರ. ಇದು ಏನಂತ ಚೆಸ್ಟ್ನಟ್ ಅಂತೆ. ಟೇಸ್ಟ್ ಹಾಗೆ ಇದೆ. ವೆರಿ ವೆರಿ ಗುಡ್. ಐ ಲೈಕ್ ಇಟ್. ಸೊ ಇದು ವೆರಿ ಫೇಮಸ್ ಬಾಕ್ಲಾವಾ ಶಾಪ್ ಇದು. ಟರ್ಕಿಯಲ್ಲಿ ಫೇಮಸ್ ಏನು ಅಂದರೆ ಡುರೂಮ್ ಅಂತ, ಇವರು ಇದನ್ನು ಟವುಕ್ ಅಂತಾರೆ, ಡೋನರ್ ಡುಮುಮ್ ಟವುಕ್ ಅಂತ. ಇದು ಚಿಕನ್ನು, ಆ ಕಡೆದು ಏನು ಅಂತ ಹೇಳಲ್ಲ ನಿಮಗೆ, ಬೀಫ್ ಅದು. ಅದೇ ನಾವೆಲ್ಲ ಚಿಕನ್ ತಿಂತಾ ಇದ್ದೀವಿ. ನೀವು ತಿಂತೀರಾ ಯಶಸ್ವಿ ಮೇಡಮ್? ನೋ, ಒನ್ಲಿ ನೀವು ವೆಜ್ಜಾ? ಎಸ್. ಅದೇ ಎಲ್ಲರೂ ಹಿಂದೆ ಕಾಯ್ತಾ ಇದ್ದಾರೆ ತಿನ್ನಕ್ಕೆ. ಹೆಂಗಿದೆ ಟೇಸ್ಟು? ಸಖತ್ತಾಗಿದೆಯಾ ಟೇಸ್ಟು? ಸೂಪರ್ ಆಗಿದೆಯಾ? ಮಧ್ಯರಾತ್ರಿ ಅವ್ರು ತಿಂದೇ ಇಲ್ಲ, ಅದು ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿ 11 ಗಂಟೆ 12 ಗಂಟೆ ಆಲ್ಮೋಸ್ಟಾ? 1:30ನಾ? ಡುರೂಮ್ ಟವುಕ್ ತಿಂತಾ ಇದ್ದಾರೆ. ಅದೇ ಸಖತ್ತಾಗಿ ಟ್ರೆಡಿಷನಲ್ ಆಗಿ ಮಾಡಿಕೊಡ್ತಾರೆ ನಿಮಗೆ. ಆದ್ರೆ ಹೆಸರು ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ಡುರೂಮ್ ಟವುಕ್ ಅಂತ. ಇದರಲ್ಲಿ ಒಂದು ಸ್ವಲ್ಪ ಚಿಕನ್ ಆಗಿರ್ತಾರೆ, ಆದರೆ ತುಂಬ ವೆಜಿಟೇಬಲ್ಸ್ ಹಾಕಿರ್ತಾರೆ. ನೋಡಿ ಇಲ್ಲಿ ಈ ಥರ ಇದ್ರದ್ದು, ಮತ್ತು ಫಿಂಗರ್ ಚಿಪ್ಸು, ಟೊಮೊಟೊ ಇವೆಲ್ಲ ಹಾಕಿರ್ತಾರ. ಟೇಸ್ಟಿಯಾಗಿರುತ್ತೆ, ಸೂಪರ್ ಆಗಿರುತ್ತೆ. ಟರ್ಕಿ ಬಂದರೆ ಇದನ್ನು ಟ್ರೈ ಮಾಡಲೇಬೇಕು. ಡುರೂಮ್ ಟೂಕ್. ಏನು ಡುಡೂಮ್ ಟೂಕ್? ಡುರೂಮ್ ಟೂಕ್, ಡುರೂಮ್ ಟೂಕ್ ಹಾಂ, ಫೇಮಸ್ ಇದೆ.
ಟು ಆಲ್ ದ ನಾನ್ ವೆಜ್ ಲವರ್ಸ್ಗಂತೂ ಇಲ್ಲಿ ಸಿಕ್ಕಾಪಟ್ಟೆನೇ ಫುಡ್ ಸಿಗುತ್ತೆ. ವೆಜಿಟೇರಿಯನ್ಸ್ಗೆ ಜೋಳ, ಆಮೇಲೆ ಈ ಚೆಸ್ನೆಟ್ ಅಂತ ಒಂದು ಇದೆ, ಅದು ಸುಟ್ಕೊಂಡು ತಿನ್ಬೋದು, ಆ ಥರದ್ದೆಲ್ಲ ಸಿಗುತ್ತೆ. ಇನ್ನು ಆಮೇಲೆ ಬಾಕ್ಲಾವಾ, ಕುನಾಫಾ, ಐಸ್ ಕ್ರೀಮ್ಸ್, ಇನ್ನೂ ಸಾಕಷ್ಟು ಸ್ವೀಟ್ಸ್ ಎಲ್ಲ ಇದೆ. ಬಟ್ ಏನು ನನ್ನ ವ್ಲಾಗಲ್ಲಿ ಇದನ್ನು ತೋರಿಸ್ಬಿಟ್ಟಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ, ಬಿಕಾಸ್ ಸಿನ್ಸ್ ಐ ಆಮ್ ಟ್ರಾವೆಲಿಂಗ್ ನಾನು ಎಲ್ಲದೂ ತೋರಿಸೋದು ಒಳ್ಳೇದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು. ಸೊ ಟರ್ಕಿಗೆ ಬಂದಾಗ ಡೆಫಿನೆಟ್ಲಿ ಟ್ರೈ ಮಾಡಿ. ಹಬ್ಬ ರೂಮಿಗೆ ಬಂದೆ. ಈಗ ನನ್ನ ರೂಮ್ ಟೂರ್ ಮಾಡ್ತೀನಿ. ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ ನನ್ನ ರೂಮು. ಸೊ ನನ್ನ ರೂಮ್ ಟೂರ್ ಮಾಡ್ತೀನಿ. ಸೊ ನಮ್ಮ ಲಗೇಜಸ್ ಎಲ್ಲ ಆಲ್ರೆಡಿ ತೆಗೆದಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ ಗುರು, ತುಂಬ ಅಂದರೆ ತುಂಬ ಚಳಿ ಇದೆ. I'll show you my room tour. ಫಸ್ಟ್ ಇದು ಕ್ಯೂಟ್ ಲಿಟಲ್ ಬಾತ್ರೂಮ್, ಚೆನ್ನಾಗಿದೆ ನೋಡಿ. ದಿಸ್ ಇಸ್ ಬಾತ್ರೂಮ್. ಇಲ್ಲೊಂದು ಪುಟಾಣಿ ಜಿಮ್ ಇದೆ, ಸೈಕ್ಲಿಂಗ್ ಇದೆ, ಹಾಗೆ ಇಲ್ಲಿ ಚಪ್ಪಲಿ, ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್, ಹಾಗೆ ಇದು ನನ್ನ ಮಂಚ, ಅದು ಲಕ್ಷ್ಮಿ ಮಂಚ. ಇದು ನಮ್ಮ ರೂಮ್. ಇಲ್ಲೊಂದು ಸೋಫಾ ಇದೆ, ಇಲ್ಲಿ ಸೈಡ್ ಟೇಬಲ್, ನನ್ನ ಸೆಲ್ಫಿ ಸ್ಟಿಕ್. ಓ ಮೈ ಗಾಡ್, ನಾನೀಗ ಬಿತ್ಕೋತೀನಿ. ಇದು ಶ್ಯಾಂಡ್ಲಿಯರ್, ಕ್ಯೂಟ್ ಲಿಟಲ್ ಶ್ಯಾಂಡ್ಲಿಯರ್. ಇಲ್ಲಿ ಚೇರು, ಇಲ್ಲೊಂದು ಮಿರರು. ಓ ಮೈ ಗಾಡ್, ದಿಸ್ ಇಸ್ ದ ವ್ಯೂ. ಆ್ಯಕ್ಚುಲಿ ಇದು ಸಿಟಿ ಸೆಂಟ್ರಲ್ ಇರೋದು, ಸೊ ಎಲ್ಲದಕ್ಕೂ ಹತ್ತಿರ ಆಗುತ್ತೆ. ಇದು ನಮ್ಮ ರೂಮ್ ಟೂರ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಎಲ್ಲೆಲ್ಲ ಹೋಗ್ತೀನಿ, ಏನೇನೆಲ್ಲ ಮಾಡ್ತೀನಿ ಅಂತ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಈ ಟರ್ಕಿ ಸೀರೀಸ್ನ ಕಂಪ್ಲೀಟಾಗಿ ನೋಡಲೇಬೇಕು.